ಎಫೆಕ್ಟ್ಸ್ ಆಫ್ ಯೂಟ್ರೋಫಿಕೇಷನ್ ಏನೇನು ಎಫೆಕ್ಟ್ ಆಗುತ್ತೆ? ಲಾಸ್ ಆಫ್ ಫ್ರೆಶ್ ವಾಟರ್ ಲೇಕ್ಸ್, ಫ್ರೆಶ್ ವಾಟರ್ ಲೇಕ್ ಎಲ್ಲ ಹೊರಟೋಗುತ್ತೆ. ನ್ಯೂ ಸ್ಪೀಸೀಸ್ ಇನ್ವೇಷನ್, ಹೊಸ ಸ್ಪೀಸೀಸ್ಗಳು ಬರ್ತವೆ ಒಳಗಡೆ, ಇನ್ವೇಸಿವ್ ಸ್ಪೀಸೀಸು. ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ, ಹೆಬಿಟೋಟಾಕ್ಸಿನ್ಸ್. ಅದು ಬಿಟ್ಟರೆ ಶೆಲ್ ಫಿಶ್ ಪಾಯ್ಸನಿಂಗ್ ಆಗುತ್ತೆ. ಕೋರಲ್ಸ್ ಕಳ್ಕೊತೀವಿ ನಾವು, ಲಾಸ್ ಆಫ್ ಕೋರಲ್ಸ್. ಡಿಸಾಲ್ಟ್ ಆಕ್ಸಿಜನ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆಮ್ಲಜನಕದ ಪ್ರಮಾಣ ನೀರಿನಲ್ಲಿ ಕಡಿಮೆ ಆಗುತ್ತೆ. ಸೊ ಮಿಟಿಗೇಷನ್ ಆಫ್ ಯೂಟ್ರೋಫಿಕೇಷನನ್ನು ಹೇಗೆ ನಾವು ಕಡಿಮೆ ಮಾಡ್ಬೋದು? ರಿಪೇರಿಯನ್ ಬಫರ್ ಬಹಳ ಇಂಪಾರ್ಟೆಂಟು. ನೋಡಿ, ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ನಮ್ಮದು. ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ ಇಲ್ಲಿ ಒಂದು ಚಿಕ್ಕದು ನಾವೊಂದು ಬೈಫರ್ಕೇಷನ್ ಮಾಡಿ ಈ ಜಾಗದಲ್ಲಿ ಗ್ರಾಸಸನ್ನು ಬೆಳೀತಾ ಇದ್ದೀವಿ. ಲಿಸನ್ ವೆರಿ ಕೇರ್ಫುಲಿ. ಅಲ್ಲಿಂದ ಫಿಲ್ಟರ್ ಆದಮೇಲೆ ಇಲ್ಲೊಂದು ಚಿಕ್ಕ ಬದು ಮಾಡಿದ್ದೀವಿ, ನಮ್ಮದೇ ಜಮೀನಲ್ಲಿ ಬದು ಮಾಡಿದ್ದೀವಿ. ಈ ಬದು ಆದಮೇಲೆ ಸ್ವಲ್ಪ ಬುಷಸ್ಸನ್ನು ಬೆಳೆದಿದ್ದೀವಿ. ಇದೆಲ್ಲ ನೀವು ಮಾಡಿದಾಗ ಏನಾಗುತ್ತೆ ಗೊತ್ತಾ? ಇದೆಲ್ಲ ಬೈಫರ್ಕೇಷನ್ ಮಾಡಿದಾಗ ನೀವಿಲ್ಲಿ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಇಲ್ಲಿ ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶ್ ಯೂಸ್ ಮಾಡಿದ್ರಿ ಅಂದ್ಕೊಳ್ಳಿ, ಜೋರಾಗಿ ಮಳೆ ಬಂತು, ಸೀದಾ ಹರಿದು ನೀರಿಗೆ ಹೋಗ್ಬಿಡಲ್ಲ. ಅದು ಏನಾಗುತ್ತೆ? ಇಲ್ಲೆಲ್ಲ ಬಂದು ಸ್ಟಾಪ್ ಆಗಿ ಒಂದು ಹೋಗಲ್ಲ, ಇಲ್ಲಿ ಹೋದ್ರೂ ಭಾಳ ಕಡಿಮೆ ಪ್ರಮಾಣ ಹೋಗುತ್ತೆ ನೀರಿಗೆ. ಇದನ್ನೇನಂತ ಕರಿತೀವಿ? ರಿಪೇರಿಯನ್ ಬಫರ್ ಅಂತ ಕರಿತೀವಿ. ಈ ಥರದ ರಿಪೇರಿಯನ್ ಬಫರನ್ನು ನೀವು ಸೃಷ್ಟಿ ಮಾಡಬೇಕು. ಇಲ್ಲಿ ಕಾಣಿಸ್ತಾ ಇದೆಯಾ? ಮಧ್ಯದಲ್ಲಿ ನೀರಿದೆ, ಇಲ್ಲೆಲ್ಲ ಹೌಸ್ ಹೋಲ್ಡ್ಸ್ ಇದೆ. ನೀವು ಗೀಸ್ಟನ್ನೆಲ್ಲ ಬಿಸಾಕಿದ್ರೂ ಈ ನೀರಿಗೆ ಎಫೆಕ್ಟ್ ಆಗಲ್ಲ. ಯಾಕೆಂದರೆ ಇಲ್ಲಿ ಇಷ್ಟೊಂದು ಗ್ರಾಸಸ್ ಇದೆ, ಪ್ಲ್ಯಾಂಟ್ಗಳಿದೆ, ಟ್ರೀಗಳಿದ್ದಾವೆ. ಇಲ್ಲಿಂದ ಆ ನ್ಯೂಟ್ರಿಯೆಂಟು ಇಲ್ಲಿಂದ ಬಂದು ನೀರು ತಲುಪೋದ್ರಲ್ಲಿ ಈ ಟ್ರೀಗಳೇ ಅದನ್ನು ಅಬ್ಸರ್ವ್ ಮಾಡ್ಕೋತವೆ. ಅದರಿಂದ ನೀರು ಒಳಗಡೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಗ್ರಾಸಸನ್ನು ಮೇಂಟೈನ್ ಮಾಡಬೇಕು. ಅಗ್ರಿಕಲ್ಚರ್ ಬೌಂಡ್ರಿ ಸುತ್ತ ಗ್ರಾಸಸನ್ನು. ನಮ್ಮ ಜನ ಕಳೆ ಅಂತ ಕಿತ್ತು ಬಿಸಾಕ್ಬಿಡ್ತಾರೆ. ನನ್ನ ಜಮೀನು ಸುತ್ತ ಎಲ್ಲೂ ಕಳೆ ಇರಬಾರ್ದು, ಒಂದು ಚಿಕ್ಕ ಮರನೂ ಹಾಕಲ್ಲ, ಇರಬಾರ್ದು. ಸುತ್ತಮುತ್ತ ಗಿಡ ಮರಗಳನ್ನ ಹಾಕಬೇಕು, ಫಾರೆಸ್ಟ್ ಟ್ರೀಗಳನ್ನ ಹಾಕಬೇಕು. ತುಂಬ ಸೆಲ್ಫಿಶ್ ಆಗಿಬಿಟ್ಟಿದ್ದೀವಿ ನಾವು. ಫಾರೆಸ್ಟ್ ಮರಗಳನ್ನ ಹಾಕಲ್ಲ. ಯಾಕೆ? ಅದರಿಂದ ನಮಗೇನು ಉಪಯೋಗ? ಕಾಯಿ ಬಿಡುತ್ತೆ, ಅದು ದುಡ್ಡು ಬರುತ್ತೆ ಅದರಿಂದ? ಇಲ್ಲ, ದುಡ್ಡು ಬರುತ್ತೆ ಏನಾದರೂ ಇದ್ರೆ ಹೇಳಿ ಹಾಕ್ತೀವಿ ಅಂತಾರೆ. ಕರೆಕ್ಟ್? ಆ ಥರ ಸ್ವಾರ್ಥಿಗಳಾಗಬಾರ್ದು ಅಲ್ವಾ? ಯೋಚನೆ ಮಾಡಿ. ಇಲ್ಲಿಂದ ಬರುವಂಥ ಎಲ್ಲ ಎಫ್ಲುಯೆಂಟ್ಗಳನ್ನ ಈ ಟ್ರೀಗಳು, ರಿಪೇರಿಯನ್ ಬಫರು ಫಿಲ್ಟ್ರ್ ಮಾಡ್ತವೆ. ಆಗ ವಾಟರ್ ಹಾಗೆ ಇರುತ್ತೆ ಫ್ರೆಶ್ ಆಗಿ. ನಾವೇನು ಮಾಡಿದ್ದೀವಿ? ಇದೆಲ್ಲ ರಿಮೂವ್ ಮಾಡಿಬಿಟ್ಟು ಇಲ್ಲೆಲ್ಲ ಮನೆಗಳು ಕಟ್ಬಿಟ್ಟಿದ್ದೀವಿ. ಯಾವ ಲೆವೆಲ್ಗೆ ಕಟ್ಟಿದ್ದೀವಿ ಅಂದರೆ ಕೊನೆಗೆ ಒಂದಿನ ಈ ನೀರನ್ನು ಮುಚ್ಚಿಬಿಟ್ಟು ಅಲ್ಲೂ ಮನೆ ಕಟ್ಬಿಟ್ಟಿದ್ದೀವಿ. ಅದಕ್ಕೆ ಇವಾಗ ನೀರಿಲ್ಲ. ನೀರಿಲ್ಲ ಅಂತ ಹೇಳ್ಬಿಟ್ಟು ಆ ಸರ್ಕಾರ ಸರಿಯಿಲ್ಲ, ಈ ಸರ್ಕಾರ ಸರಿಯಿಲ್ಲ, ಅವ್ರು ಸರಿಯಿಲ್ಲ, ಇವರು ಸರಿಯಿಲ್ಲ, ಬರೀ ಇವ್ರನ್ನ ಬ್ಲೇಮ್ ಮಾಡೋದೇ ಆಗೋಯ್ತು ಜೀವನ. ನಾವು ಸರಿಯಿಲ್ಲ ಅಂತ ಯಾವತ್ತೂ ನಮಗೆ ಪ್ರಶ್ನೆ ಮಾಡಿಕೊಂಡಿಲ್ಲ. ನೀರಿಲ್ಲ ಯಾವತ್ತು ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜಿಂದ ನೀರಿಲ್ಲ. ಇನ್ನು ಮುಂದೇನು ಬರಗಾಲ ಬರುತ್ತೆ ಅಂತ ಹೇಳಿದ್ರೆ ನಮ್ಮಿಂದನೇ ಬರುತ್ತೆ. ನಾವು ಫಸ್ಟು ಸರಿ ಹೋಗಬೇಕು, ಕ್ಲೈಮೇಟನ್ನು ಪ್ರೊಟೆಕ್ಷನ್ ಮಾಡಬೇಕು. ಪ್ರತಿಯೊಬ್ಬನಿಗೂ ಜವಾಬ್ದಾರಿ ಇಲ್ವಾ? ಎಲ್ಲದನ್ನು ಸರ್ಕಾರ ಮಾಡಬೇಕು, ಇವ್ರು ಮಾಡಬೇಕು, ಕಾರ್ಪೊರೇಟ್ ಮಾಡಬೇಕು, ಅವ್ನು ಮಾಡಬೇಕು. ಯಾಕೆ ಇವ್ರು ಮಾಡಬೇಕು ಅಂತ ಅನ್ಕೋತೀರಿ? ನಮ್ಮನ್ನು ನಾವು ಫಸ್ಟ್ ಮಾಡಿಬಿಡೋಣ. ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ. ನಮ್ಮಲ್ಲಿ ಎಷ್ಟು ಜನ ರೈತರು ತಮ್ಮ ಜಮೀನುಗಳಲ್ಲಿ ಕೃಷಿ ಹೊಂಡ ಮಾಡಿದ್ದಾರೆ? ಕೃಷಿ ಹೊಂಡ ಮಾಡಿ ಅಲ್ಲಿ ನೀರನ್ನು ಶೇಖರಣೆ ಮಾಡಿಲ್ಲ. ಭಾಳ ಕಡಿಮೆ, ಲಕ್ಷಕ್ಕೆ ಒಬ್ಬರು ಮಾಡಿರ್ಬೇಕಷ್ಟೇ. ಯೋಚನೆ ಮಾಡಿ. ಸೊ ನಮ್ಮನ್ನು ನಾವು ಸರಿ ಮಾಡ್ಕೊಂಡಾಗ ಬೇರೆಯವ್ರ ಹತ್ರ ಅವಾಗ ಬ್ಲೇಮ್ ಮಾಡೋದು, ಬೆಗ್ ಮಾಡೋ ಅವಶ್ಯಕತೆ ಇರಲ್ಲ. ನಮ್ಮ ಜಮೀನಲ್ಲಿ ಯಾವಾಗಲೂ ನೀರಿರುತ್ತೆ. ನಮ್ಮ ಜಮೀನನ್ನು ನಾನು ಹೆಂಗೆ ಮೇಂಟೈನ್ ಮಾಡಬೇಕಂತ ನಮಗೆ ಗೊತ್ತಿರಬೇಕು. ಇದು ಬರೀ ಜಮೀನು ಅಗ್ರಿಕಲ್ಚರ್ ಪ್ರಾಪರ್ಟಿಗೆ ಮಾತ್ರ ಹೇಳ್ತಾ ಇಲ್ಲ, ಇಡೀ ಅರ್ಬನ್ ಪ್ಲಾನಿಂಗಿಗೆ ಹೇಳ್ತಾ ಇದ್ದೀನಿ. ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರಿತಿದ್ವಿ, ಹೆಸರು ಆ ಟ್ಯಾಗ್ ಲೈನ್ ಹೋಗ್ತಾ ಇದೆ ಇವಾಗ. ಒಂದೊಂದೇ ಪ್ರತಿ ದಿವಸ ಮರನ ಕಡಿತಾನೇ ಇದ್ದೀವಿ ನಾವು. ಪ್ರತಿ ದಿವಸ ನೀವು ಮರ ಕಡಿತಾನೆ ಇದ್ದರೆ ಗಾರ್ಡನ್ ಸಿಟಿ ಎಲ್ಲಾಗತ್ತದು? ಗಾರ್ಡನ್ ಇರಲ್ಲ. ಗಾರ್ಡನ್ ಸಿಟಿ ಬೆಂಗಳೂರಿನಲ್ಲಿ ಸಿಟಿ ಬೆಂಗಳೂರು ಅಷ್ಟೇ ಆಗುತ್ತೆ, ಗಾರ್ಡನ್ ತೆಗಿಬೇಕಾಗತ್ತೆ. ಗಾರ್ಬೇಜ್, ವೆರಿ ಗುಡ್. ಗಾರ್ಡನ್ ಸಿಟಿ ತೆಗೆದು ಗಾರ್ಬೇಜ್ ಸಿಟಿ ಅಂತ ಹಾಕಬೇಕಾಗತ್ತೆ. ನೋಡಿ, ಇವೆಲ್ಲ ನ್ಯಾಚುರಲ್ ರಿಪೇರಿಯನ್ ಬಫರ್. ಎಲ್ಲೇ ಕ್ರೀಕ್ ನೀರು ಹರಿತಾ ಇದ್ದರೆ ಅದ್ರ ಸುತ್ತಮುತ್ತ ಈ ರೀತಿ ಬುಷ್ ಆಟೋಮೆಟಿಕ್ ಅದೇ ಬೆಳೆಯುತ್ತೆ. ನೀವೇನು ಮಾಡಬೇಕಾಗಿಲ್ಲ, ನ್ಯಾಚುರಲಾಗಿ ಅದೇ ಬೆಳೆಯುತ್ತೆ. ನಾವೇನು ಮಾಡ್ತೀವಿ ಗೊತ್ತಾ? ಅದನ್ನು ರಿಮೂವ್ ಮಾಡ್ತೀವಿ. ಇದನ್ನು ರಿಮೂವ್ ಮಾಡಿಬಿಟ್ಟು ನಂದೆಲ್ಲೆಲ್ಲೋ ಲ್ಯಾಂಡ್ ಇದೆ, ಅಗ್ರಿಕಲ್ಚರ್ ಲ್ಯಾಂಡು, ಇಲ್ಲಿಂದ ಸೀದಾ ನ್ಯೂಟ್ರಿಯೆಂಟ್ಸ್ ಎಲ್ಲ ಬಂದು ನೀರಿಗೆ ಸೇರುತ್ತೆ. ಇಲ್ಲಿ ನೋಡಿ, ಇದು ಅಗ್ರಿಕಲ್ಚರ್ ಫೀಲ್ಡು, ಇಲ್ಲಿ ರಿಪೇರಿಯನ್ ಬಫರ್ ಇದೆ. ಈ ಥರ ಇರಬೇಕು ಬುಷು. ಆಗ ನೀರು ಒಳಗಡೆ ಆಲ್ಗಲ್ ಬ್ಲೂಮ್ ಬೆಳೆಯೋದಕ್ಕೆ ಸಾಧ್ಯ ಆಗಲ್ಲ. ಆ್ಯಂಡ್ ಕಂಟ್ರೋಲಿಂಗ್ ವಾಟರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದು. ಈ ಥರ ಬಂಡ್ಗಳನ್ನ ನಿರ್ಮಾಣ ಮಾಡೋದು, ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಬೇಕು. ಸರ್, ಯಾರಾದರೂ ದೊಡ್ಡ ಇಂಜಿನಿಯರ್ ಬಂದು ದೊಡ್ಡ ಅಣೆಕಟ್ಟು ಕಟ್ಟಬೇಕು ಸರ್, ಇಲ್ಲಿ ಅಣೆಕಟ್ಟು ಕಟ್ಟಿದ್ದಾರೆ.
ಸುಮ್ಮನೊಂದು ಮರದ ದಿಮ್ಮಿ ಯಾವುದೋ ವೇಸ್ಟ್ ಆಗಿರೋದನ್ನ ತೊಗೊಂಬಂದಲ್ಲಿ ಹಾಕಿದ್ದಾರೆ. ಅದು ನೋಡಿ ಎಷ್ಟು ಪ್ಲಾಸ್ಟಿಕ್ ಬಾಟ್ಲುಗಳು, ಔಷಧಿ ಬಾಟ್ಲುಗಳು, ಪ್ಲಾಸ್ಟಿಕ್ ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆ ನಿಮಗೆ, ಎಲ್ಲ ವೇಸ್ಟನ್ನು ಫಿಲ್ಟರ್ ಮಾಡಿ ಇಟ್ಟಿದೆ. ಇಲ್ಲಿ ನೋಡಿ ವಾಟರ್ ಕ್ಲಿಯರ್ ಆಗಿಲ್ವಾ? ಕ್ಲಿಯರ್ ಆಗಿದೆ. ಇಲ್ಲೆಲ್ಲ ಫಿಲ್ಟರ್ ಆಯಿತು. ಇದನ್ನೆಲ್ಲ ಒಂದು ಸರಿ ತೆಗೆದು ರಿಮೂವ್ ಮಾಡಿದ್ರೆ ಮುಗೀತು. ಸಿಂಪಲ್ ಕೆಲಸಗಳಿಂದ ಆಗುತ್ತೆ. ಆದರೆ ಮಾಡಲ್ಲ. ಪ್ರಾಬ್ಲಮ್ ಏನು ಅಂದರೆ ನಾವು ಯಾರೂ ಮಾಡಲ್ಲ. ದಟ್ ಇಸ್ ದ ಪ್ರಾಬ್ಲಮ್ ಅಲ್ವಾ? ಅಟ್ಲೀಸ್ಟ್ ನಮ್ಮ ಹತ್ರ ನಮ್ಮ ಜಾಗದಲ್ಲಿ ನಾವು ಮಾಡ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ಈ ಥರ ಬಂಡ್ ಮಾಡೋದು ನೋಡಿ, ಈ ಥರ ಇದ್ದಾಗ ಈ ಗಿಡಗಳು ಮತ್ತೆ ನೀರೊಳಗಡೆ ಆಚೆಗೆ ಬೆಳೆಯಲ್ಲ. ಎಲ್ಲಿಗೆ ಸ್ಟಾಪ್ ಆಗುತ್ತೆ? ಬಿಕಾಸ್ ಯು ಹ್ಯಾವ್ ಡನ್ ಎ ಬ್ಯಾರಿಯರ್ ಮಾಡಿದ್ರಲ್ಲ ನೀವು. ಕರೆಕ್ಟ್. ಆ್ಯಂಡ್ ಟ್ರೀಟಿಂಗ್ ದಿ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್. ಈ ಕಲರಲ್ಲಿ ನೀವು ನೀರು ಬಿಡ್ತಾ ಇದ್ರಿ, ಅದಕ್ಕೆ ವೇಸ್ಟನ್ನು ಬಿಡ್ತಾ ಇದ್ರಿ ನೀರಿಗೆ. ಇದನ್ನೇನು ಮಾಡಬೇಕು? ಟ್ರೀಟ್ ಮಾಡಿ ಒಳ್ಳೆ ನೀರನ್ನು ಬಿಡಬೇಕು ಮತ್ತೆ ವಾಪಸ್ಸು. ಯಾಕೆಂದರೆ ಒಳ್ಳೆ ನೀರನ್ನು ತಾನೇ ಯೂಸ್ ಮಾಡ್ತಾ ಇರೋದು. ನೀನು ಒಳ್ಳೆ ನೀರನ್ನು ಯೂಸ್ ಮಾಡಿ ಕೆಟ್ಟ ನೀರು ಬಿಟ್ಟರೆ, ಒಳ್ಳೆ ನೀರನ್ನು ಯೂಸ್ ಮಾಡಿದ್ಮೇಲೆ ನೀನು ರಿಪೇರಿಯನ್ ಪ್ಲ್ಯಾಂಟ್ಗಳನ್ನ ಸೆಟಪ್ ಮಾಡಬೇಕು. ದೊಡ್ಡ ಇಂಡಸ್ಟ್ರಿ ಮಾಡಿರ್ತೀವೋ ವಾಟರ್ ಪ್ಲ್ಯಾಂಟ್ಗಳನ್ನ ಸೆಟಪ್ ಮಾಡಬೇಕು. ವಾಟರ್ನ ಟ್ರೀಟ್ ಮಾಡಿ ಮತ್ತೆ ಅದನ್ನು ರೀಯೂಸ್ ಮಾಡು, ಮತ್ತೆ ಬರುತ್ತಾ ಫಿಲ್ಟ್ರ್ ಮಾಡು, ಮತ್ತೆ ರೀಯೂಸ್ ಮಾಡು. ದಿಸ್ ನೀಡ್ ಟು ಬಿ ಡನ್, ರೈಟ್? ಎಕ್ಸಾಂಪಲ್ ಲೈಕ್ ದಿಸ್ ವಾಟರ್ ಪ್ಯೂರಿಫಿಕೇಷನ್ ಪ್ಲ್ಯಾಂಟ್ಗಳು ನೋಡಿ, ಟ್ರೀಟ್ಮೆಂಟ್ ಸೆಂಟರು ಪ್ಲ್ಯಾಂಟು ಒಂದು ಪಿಕ್ಚರ್ ಇರಲಿ ಅಂತ ಹಾಕಿದ್ದೀನಿ ಅಷ್ಟೇ, ನೋಡಲಿ ಅಂತ. ಅದು ಬಿಟ್ಟರೆ ನ್ಯಾಚುರಲ್ಲಾಗಿ ನಮ್ಮ ವೆಟ್ಲ್ಯಾಂಡ್ಗಳು ನ್ಯಾಚುರಲ್ ರಿಪೇರಿಯನ್ ಬಫರ್ ಆಗಿದ್ದಾವೆ. ವೆಟ್ಲ್ಯಾಂಡ್ ಅಂತ ಹೇಳಿದ್ರೆ ಒಂದು ನದಿ ಹರಿತಾ ಇದ್ದರೆ ಹಿಂಗೆ, ಒಂದು ದೊಡ್ಡ ನದಿ ಅಂತ ತೊಗೊಳ್ಳಿ, ಹಿಂಗೆ ಹರಿತಾ ಇದೆ ಹಿಂಗೆ ಇಲ್ಲಿ ಬಂದು ಸಮುದ್ರ ಸೇರುತ್ತೆ ಅಂತ ಅಂದ್ಕೊಳ್ಳಿ. ಈ ನದಿ ತಾನು ಹರಿಯುವಾಗ ಸುತ್ತಮುತ್ತ ಎಲ್ಲ ಈ ನೀರನ್ನು ಏನು ಮಾಡುತ್ತೆ? ಒದ್ದೆ ಮಾಡುತ್ತೆ. ಈ ಕಡೆ ಸುತ್ತ ಎಲ್ಲ ಇಲ್ಲೆಲ್ಲ ನೀರು ವೆಟ್ಟಾಗುತ್ತೆ. ಇದೇ ವೆಟ್ಲ್ಯಾಂಡ್ಗಳು. ಅರ್ಥ ಆಗ್ತಿದೆಯಾ? ಸುಮಾರು ವೆಟ್ಲ್ಯಾಂಡ್ ಇದೆ ಈ ರೀತಿ, ರೈಟ್? ಈ ಥರ ಇವೇನಾಗ್ತಾ ಹೋಗ್ತಾ ಈ ವೆಟ್ಲ್ಯಾಂಡ್ ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಯಾವುದೇ ಪೊಲ್ಯೂಟೆಂಟ್ ಬಂದ್ರೂ ಇಲ್ಲಿರುವಂಥ ಗ್ರಾಸಸ್ಸು, ಇಲ್ಲಿರುವಂಥ ಚಿಕ್ಕದು ಈ ಹೊಂಡಗಳು ಇವೆಲ್ಲ ಇದನ್ನು ಅಬ್ಸರ್ವ್ ಮಾಡ್ಕೋತವೆ. ಮತ್ತು ನ್ಯೂಟ್ರಿಯೆಂಟ್ಸನ್ನು ಇವೇ ಕನ್ಸ್ಯೂಮ್ ಮಾಡಿಬಿಡ್ತವೆ. ಕನ್ಸ್ಯೂಮ್ ಮಾಡಿ ಫಿಲ್ಟ್ರ್ ಮಾಡಿ ನೀರನ್ನು ಆಚೆಗೆ ಬಿಡ್ತವೆ. ಆದರೆ ನಾವು ಎಷ್ಟೊಂದು ಪೊಲ್ಯೂಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇದ್ರ ಕೆಪ್ಯಾಸಿಟಿಗೆ ಮೀರಿ ಮಾಡ್ತಾಯಿದ್ದೀವಿ. ಇದಕ್ಕೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ಕೆಮಿಕಲ್ಸನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಬಿಕಾಸ್ ಆಫ್ ಬೇಜವಾಬ್ದಾರಿಯಿಂದ, ಬೇರೆ ಇನ್ನೇನೂ ರೀಸನ್ ಇಲ್ಲ. ನೆಗ್ಲಿಜೆನ್ಸ್. ಇದು ನೋಡಿ ಆಕ್ಸ್ಬೋ ಲೇಕ್. ಈಸ್ಚುರೀಸ್ ಆಸ್ ಎ ನ್ಯಾಚುರಲ್ ರಿಪೇರಿಯನ್ ಬಫರ್. ಈಸ್ಚುರೀಸ್ ಅಂದ್ರೇನು? ರಿವರ್ ಮೀಟ್ಸ್ ಓಷನ್. ಆವಾಗಲೇ ಬರುತ್ತಲ್ಲ, ಒಂದು ರಿವರ್ ಬಂದು ಹಿಂಗೆ ಒಂದು ದೊಡ್ಡ ಓಷನ್ನನ್ನು ಮೀಟ್ ಮಾಡುವಂಥ ಈ ಮೌತ್ ಇದೆಯಲ್ಲ, ಈ ರೀಜನ್ನು, ಇದನ್ನೇನಂತ ಕರಿತೀವಿ? ಈಸ್ಚುರೀಸ್ ಅಂತ ಕರಿತೀವಿ. ನೋಡಿ, ಇದು ಈಸ್ಚುರಿ. ಇಲ್ಲಿಂದ ನದಿ ಹರ್ಕೊಂಡು ಬಂದು ಸೀದಾ ಇಲ್ಲಿಗೆ ಸಮುದ್ರವನ್ನು ಮೀಟ್ ಮಾಡ್ತಿದೆ. ಈ ಜಾಗದಲ್ಲಿ ನಮಗೆ ಬ್ರಾಕಿಶ್ ವಾಟರ್ ಇರುತ್ತೆ. ಯಾವ ವಾಟರ್ ಇರುತ್ತೆ? ಬ್ರಾಕಿಶ್ ವಾಟರ್ ಅಂದರೆ ಮಿಕ್ಸ್ ಆಫ್ ಸಾಲ್ಟ್ ವಾಟರ್. ಈ ಸಾಲ್ಟ್ ವಾಟ್ರು ಮಿಕ್ಸ್ ಆಗಿರುತ್ತೆ, ಫ್ರೆಶ್ ವಾಟ್ರ್ ಮಿಕ್ಸ್ ಆಗಿರುತ್ತೆ. ಇಲ್ಲೇ ಸ್ಪೆಸಿಫಿಕ್ ಸ್ಪೀಸೀಸ್ಗಳಿರ್ತವೆ. ನಾನು ಅವಾಗಲೇ ಹೇಳಿದಂಗೆ ಮ್ಯಾಂಗ್ರೋ ಅತ್ಯಂತ ಹೆಚ್ಚು ಅಲ್ಲಿ ಬೆಳೆಯುವಂಥ ರೀಜನ್. ಯೂಟ್ರೋಫಿಕೇಷನನ್ನು ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಚೆಕಿಂಗ್ ವಾಟರ್ ಪೊಲ್ಯೂಷನ್. ಫಸ್ಟು ವಾಟರ್ ಪೊಲ್ಯೂಷನನ್ನು ಕಡಿಮೆ ಮಾಡಬೇಕು, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಗಳನ್ನ ಟ್ರೀಟ್ ಮಾಡಬೇಕು, ರಿಪೇರಿಯನ್ ಬಫರ್ಗಳನ್ನ ಎಷ್ಟಾಗುತ್ತೋ ಅಷ್ಟು ಮೇಂಟೈನ್ ಮಾಡಬೇಕು ಮತ್ತು ಸೃಷ್ಟಿ ಮಾಡಬೇಕು ನಾವೇ. ಜೊತೆಗೆ ರೆಡ್ಯೂಸ್ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಅಂದರೆ ಕೆಮಿಕಲ್ ಫರ್ಟಿಲೈಸರ್ಸನ್ನು ನಾವೇನು ಮಾಡಬೇಕು? ಕಡಿಮೆ ಮಾಡಬೇಕು. ಟೆಸ್ಟಿಂಗ್ ಮಾಡಬೇಕು. ಟೆಸ್ಟಿಂಗ್ ಅಂದರೆ ನ್ಯೂಟ್ರಿಯೆಂಟ್ ಟೆಸ್ಟಿಂಗ್. ನಮ್ಮದು ಅಗ್ರಿಕಲ್ಚರ್ ಭೂಮಿ ಇದೆ ಸರ್, ನಾನೇನೋ ಒಂದು ಬೆಳೆ ಬೆಳೀತಾ ಇದ್ದೀನಿ ಸರ್, ಬೆಳೆಯೋಕ್ಕೂ ಮುಂಚೆ ನಿಮ್ಮ ಸಾಯಿಲನ್ನು ಟೆಸ್ಟ್ ಮಾಡಿ. ಟೆಸ್ಟ್ ಮಾಡಿದ್ಮೇಲೆ ಆ ಸಾಯಿಲಿಗೆ ಎಷ್ಟು ಗೊಬ್ಬರ ಬೇಕು, ಯಾವುದು ಬೇಕು ಅದನ್ನು ಸಜೆಸ್ಟ್ ಮಾಡ್ತಾರೆ. ಅದನ್ನು ಅಷ್ಟು ಪ್ರಮಾಣದಲ್ಲಿ ಮಾತ್ರ ಹಾಕಿ. ಆವಾಗ ಎಕ್ಸೆಸ್ಸಾಗಿ ಭೂಮಿನಲ್ಲಿ ಉಳಿಯೋದು ಇಲ್ಲ, ಮಳೆ ಬಿದ್ದಾಗ ಅದು ಕೊಚ್ಕೊಂಡು ನೀರಿಗೆ ಬಂದು ಸೇರೋದು ಇಲ್ಲ. ಕರೆಕ್ಟ್ ಅಲ್ವಾ? ನಮ್ಮ ಜನ ಏನು ಮಾಡ್ತಾರೆ? ಬೆಳೆ ಹಾಕದ ಪ್ಲ್ಯಾಂಟನ್ನು ಕೇಳಲ್ಲ, ಮಣ್ಣನ್ನು ಕೇಳಲ್ಲ, ನಿಮ್ಮನ್ನು ಕೇಳಲ್ಲ, ಯಾರನ್ನೂ ಕೇಳಲ್ಲ. ಸೀದಾ ಅಂಗಡಿಗೆ ಹೋದ ಸಬ್ಸಿಡಿ ರೇಟಲ್ಲಿ ನಮಗೆ ಫರ್ಟಿಲೈಸರ್ ಕೊಟ್ಟವ್ರೆ, 900 ರೂಪಾಯಿ ದುಡ್ಡು ಕೊಟ್ಟು ಯೂರಿಯಾ ತೊಗೊಂಡು ಬಂದ, ನೀನು ಏನಾದರೂ ಹೇಳು ತೊಗೊಂಬಂದು ಎಸಿ ಅಷ್ಟೇ. ಅದರಲ್ಲಿ ಆಲ್ರೆಡಿ ನೈಟ್ರೋಜನ್ ಜಾಸ್ತಿ ಇದ್ರೂ ಮತ್ತೆ ತೊಗೊಂಬಂದು ನೈಟ್ರೋಜನ್ನೇ ಹಾಕ್ತೀಯ ನೀನು. ಬಿಕಾಸ್ ಯು ಡೋಂಟ್ ಡೂ ಟೆಸ್ಟಿಂಗ್. ಆ ನ್ಯೂಟ್ರಿಯೆಂಟ್ ಟೆಸ್ಟಿಂಗನ್ನು ಏನು ಮಾಡಬೇಕು? ನಾವು ಮಾಡಬೇಕು, ಕಂಪಲ್ಸರಿ. ಆಯಿತಾ? ಇದ್ರ ಜೊತೆಗೆ ರಿಡಕ್ಷನ್ ಇನ್ ನೈಟ್ರೋಜನ್ ಎಮಿಷನ್ಸ್. ಅದು ಬಿಟ್ಟರೆ ಎಂಕರೇಜಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ನ್ಯಾಚುರಲ್ ಫಾರ್ಮಿಂಗನ್ನು ನಾವೇನು ಮಾಡಬೇಕು? ಹೆಚ್ಚು ಎಂಕರೇಜ್ ಮಾಡಬೇಕು. ನೋಡಿ ಇಲ್ಲಿ ಪೊಲ್ಯೂಷನ್ಗೆ ಶಾಕ್ ಆಗಬೇಕು.
ಇಲ್ಲಿ ಯಾವ ವೆಹಿಕಲ್ ಇದೆ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಪೊಲ್ಯೂಟ್ ಮಾಡ್ತಾ ಇದ್ದಾನೆ ಇವನು. ಈ ವೆಹಿಕಲ್ಗಳನ್ನ ಸೀಸ್ ಮಾಡ್ದಂಗೆ ಬಿಟ್ಟಿದ್ದಾರಲ್ಲ, ಇದು ರಿಯಲ್ ಪಿಕ್ಚರ್ ಇದು. ಈ ವೆಹಿಕಲನ್ನು ಇನ್ನೂ ಸೀಸ್ ಮಾಡ್ದಂಗೆ ಬಿಟ್ಟಿದ್ದಾರಲ್ಲ ಅಂತಲೇ ಆಶ್ಚರ್ಯ. ಈ ಥರದ್ದು ವೆಹಿಕಲ್ಗಳನ್ನ ಫಸ್ಟ್ ಏನು ಮಾಡಬೇಕು, ಸೀಸ್ ಮಾಡಬೇಕು. ಸರ್ಟನ್ ರೂಲ್ಸ್. ಕ್ರ್ಯಾಶ್ ಪಾಲಿಸಿ ಇಂಟ್ರಡ್ಯೂಸ್ ಮಾಡ್ತಿದ್ದಾರೆ ಈಗ. ಎಲೆಕ್ಷನ್ ಮುಗಿದ ಬಹುಶಃ ನಮ್ಮ ದೇಶದಲ್ಲಿ ಕ್ರ್ಯಾಶ್ ಪಾಲಿಸಿ ಬರುತ್ತೆ. ಕ್ರ್ಯಾಶ್ ಅಂದರೆ ನೋಡಿ, ನೀವು ಯಾರಾದ್ರೂ ಇನ್ನೊಂದು, ಸರ್ ನಾನೇನೋ ಪ್ರಿಪ್ರೇಷನ್ ಮಾಡಿದೆ, ಏನೋ ಮಾಡೋಕ್ಕಾಗಲಿಲ್ಲ, ಏನಾದ್ರು ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತೀನಿ ಅಂದರೆ ಭಾಳ ಇಂಪಾರ್ಟೆಂಟ್ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ, ಅದೇ ಕ್ರ್ಯಾಶಿಂಗ್. ಕ್ರ್ಯಾಶಿಂಗ್ ಅಂದರೆ ಏನು ಗೊತ್ತಾ, ಇಷ್ಟು ವರ್ಷಗಳ ಆದಮೇಲೆ ಸರ್ಟನ್ ವೆಹಿಕಲ್ಗಳನ್ನ ಯೂಸ್ ಮಾಡೋಂಗಿಲ್ಲ, ಕ್ರ್ಯಾಶ್ ಮಾಡಬೇಕು. ಕರೆಕ್ಟ್? ಅದನ್ನು ಕ್ರ್ಯಾಶ್ ಮಾಡಿ, ಅದನ್ನು ಫುಲ್ಲು ಕ್ರ್ಯಾಶ್ ಮಾಡಿ, ಇಷ್ಟು ದಪ್ಪ ಇರುವಂಥ ವೆಹಿಕಲನ್ನು ಬರೀ ಇಷ್ಟು ದಪ್ಪ ಮಾಡ್ತಾರೆ. ಅದನ್ನು ಮಾಡಿ ಆ ಮೆಟೀರಿಯಲ್ಸನ್ನು ಮತ್ತೆ ಸೇಲ್ ಮಾಡ್ತಾರೆ. ಇದೊಂದು ಬಿಸ್ನೆಸ್ ಮಾಡೆಲ್ ಆಗುತ್ತೆ. ಬಿಲೀವ್ ಮಿ ಆರ್ ನಾಟ್, ವೆರಿ ಫ್ಯೂಚರ್ ಇದೆ. 2-3 ವರ್ಷದಲ್ಲಿ ಸ್ಟಾರ್ಟ್ ಆಗ್ಬಿಡೋದು ಬಿಸ್ನೆಸ್ ಆಗಿದ್ದು ಕ್ರಾಶಿಂಗ್. ಯಾಕೆಂದರೆ ಈಗ ಒಂದು 20 ವರ್ಷ ಆಗಿರೋ ವೆಹಿಕಲ್ಗಳನ್ನ ನೀವು ಇಟ್ಕೊಳ್ಳೋಂಗಿಲ್ಲ ಅಂತ ಬಂತು ಅಂತ ಅಂದ್ಕೊಳ್ಳಿ. ಅದನ್ನೇನು ಮಾಡಬೇಕು, ಸ್ಕ್ರ್ಯಾಪ್ ಮಾಡಬೇಕು. ಸ್ಕ್ರ್ಯಾಪ್ ಮಾಡೋದಂಗೆ ಸ್ಕ್ರ್ಯಾಪಿಂಗ್ ಪಾಲಿಸಿ. ಸ್ಕ್ರ್ಯಾಪ್ ಮಾಡೋದಂಗೆ, ಸ್ಕ್ರ್ಯಾಪ್ ಮಾಡೋದಕ್ಕೆ ಏನು ಬೇಕು, ಅದರಲ್ಲಿ ಏನೇನು ಉಪಯೋಗ ಬರುತ್ತೋ ಎಲ್ಲದನ್ನು ಬಿಚ್ಕೊಂಡು ರಿಮೈನಿಂಗ್ ಮೆಟೀರಿಯಲ್ಸನ್ನು ಕ್ರಷ್ ಮಾಡೋದು. ರೈಟ್? ಥಿಂಕ್ ಅಬೌಟ್ ಇಟ್. ಅದಕ್ಕೆ ಆ ವೆಹಿಕಲ್ ಭಾಳ ಸೂಟಬಲ್ ಆಗುತ್ತೆ. ಹಾರ್ಮ್ಫುಲ್ ಆಲ್ಗಲ್ ಬ್ಲೂಮ್ ಅಂದರೆ ಏನು ಅಂತ ಹೇಳಿದೆ ನಿಮ್ಗೆ ಆಲ್ರೆಡಿ. ಏನು, ಫೈಟೋಪ್ಲಾಂಕ್ಟೋನ್ಗಳ ಸಂಖ್ಯೆ ಏನಾಗುತ್ತೆ ಅಂದರೆ ಚಿಕ್ಕ ಆಲ್ಗೆಗಳ ಸಂಖ್ಯೆ ನೀರಿನ ಮೇಲೆ ಜಾಸ್ತಿ ಆಗುತ್ತೆ. ಅದನ್ನು ಆಲ್ಗಲ್ ಬ್ಲೂಮ್ ಅಂತ ಕರಿತೀವಿ. ನ್ಯಾಚುರಲ್ ಆಗೂ ಇರುತ್ತೆ, ಬಟ್ ಮ್ಯಾನ್ ಮೇಡ್ ಆ್ಯಕ್ಟಿವಿಟೀಸಿಂದ ಯೂಟ್ರೋಫಿಕೇಷನ್ ಇರೋದೇನಾಗುತ್ತೆ, ಜಾಸ್ತಿ ಆಗುತ್ತೆ. ಈ ಆಲ್ಗಲ್ ಬ್ಲೂಮ್ಸು ಗ್ರೀನ್ ಕಲರಲ್ಲಿ, ರೆಡ್ ಕಲರಲ್ಲಿ, ಬ್ರೌನ್ ಕಲರಲ್ಲಿ 3 ಇರುತ್ತೆ. ಅದು ಗ್ರೀನ್ ಕಲರಲ್ಲಿದೆ ಗ್ರೀನ್ ಟೈಡ್ ಅಂತ ಕರಿತೀವಿ, ರೆಡ್ ಕಲರಲ್ಲಿದೆ ರೆಡ್ ಟೈಡ್ ಅಂತ ಕರಿತೀವಿ, ಬ್ರೌನ್ ಇದ್ರೆ ಬ್ರೌನ್ ಟೈಡ್ಸ್ ಅಂತ ಕರಿತೀವಿ. ಬ್ರೌನ್ ಟೈಡ್, ಇದು ಗ್ರೀನ್ ಟೈಡ್, ಗ್ರೀನ್ ಕಲರ್ ಇದೆ ಆಲ್ಗಲ್ ಬ್ಲೂಮ್. ಆಯಿತಾ? ಇದು ರೆಡ್. ಇದು ಯಾಕಾಗಿದೆ ಅನ್ನೋದನ್ನು ರೀಸನ್ ಕೊಟ್ಟಿದ್ದೀವಿ ನೋಡಿ. ಬಿಕಾಸ್ ಆಫ್ ದ ಆಲ್ಗೆ. ಆ ಆಲ್ಗೆ ಹೆಸರು ಡೈನೋಫ್ಲೆಗ್ಲೆಟ್ಸ್. ಡೈನೋಫ್ಲೆಗ್ಲೆಟ್ಸ್ ಅನ್ನುವಂಥ ಒಂದು ಆಲ್ಗೆಯಿಂದ ಈ ನೀರಿನ ಮೇಲೆ ಈ ರೀತಿ ಕಲರ್ ಬಂದಿದೆ. ರೆಡ್ ಟೈಡ್ ಇಸ್ ಅ ಫೆನೋಮೆನಾ ಕಾಸ್ಡ್ ಬೈ ಆಲ್ಗಲ್ ಬ್ಲೂಮ್. ಅದು ರೆಡ್ ಕಲರಲ್ಲಿರುತ್ತೆ. ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಡಿಪ್ಲೀಟ್ ಆಗುತ್ತೆ, ಆ್ಯಂಡ್ ಹ್ಯೂಮನ್ಸಿಗೆ ಇಲ್ನೆಸ್ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಅದು ಆ ವಾಟರ್ ಅನ್ಫಿಟ್ ಟು ಬಿ ಯೂಸ್ಡ್ ಅನ್ನಂಗೆ ಮಾಡಿಬಿಡುತ್ತೆ. ಆ ವಾಟರ್ನ ಮತ್ತೆ ಯೂಸ್ ಮಾಡೋದಕ್ಕೆ ಸಾಧ್ಯವಾಗಲ್ಲ.